ಹಾಯ್ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಅಶ್ವಿನಿ ತೀರ್ಥಹಳ್ಳಿ ಯೂಟ್ಯೂಬ್ ಚಾನೆಲ್. ಇದು ಜಸ್ಟ್ ಆ್ಯಂಡ್ ಮೇಕಿಂಗ್ ವಿಡಿಯೋ. ನಾನು ನನ್ನ ಕೋ ಸಿಸ್ಟರ್ ಇಬ್ಬರು ರೆಡಿಯಾಗಿ ಒಂದು ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ. ಸೊ ಇಬ್ಬರು ಸೀರೆ ಉಟ್ಕೊಂಡಿದ್ವಿ, ಚೆನ್ನಾಗಿತ್ತು. ಸೊ ಹಾಗೆ ಒಂದು ಕ್ಯಾಪ್ಚರ್ ಮಾಡಿಕೊಂಡೆ ವಿಡಿಯೋನ. ಸೊ ನನ್ನ ಮಗಳು ಕೂಡ ಇಲ್ಲಿ ಟಿಪ್ ಟಾಪ್ ಆಗಿ ರೆಡಿ ಆಗಿದ್ದಾಳೆ. ಎಷ್ಟು ಚೆನ್ನಾಗಿ ಕಾಣಿಸ್ತದಾಳೆ ನೋಡಿ. ಬಾಯ್. ನನ್ನ ಕ್ಲೋಸ್ ಫ್ರೆಂಡ್ ಸುಶೀಲಾ ಆಂಟಿ ಕೂಡ ಜಾಯ್ನ್ ಆದರು. ಭವಾನಿನು ರೆಡಿಯಾಗಿ ನಾವು ಕ್ಯಾಬ್ ಕಾಯ್ತಾ ಇದ್ದೀವಿ. ನನಗೆ ಇಬ್ಬರು ಕ್ಲೋಸ್ ಆಂಟಿ ಇದ್ದಾರೆ, ಒಂದು ಸುಶೀಲಾ ಆಂಟಿ, ಒಂದು ಉಷಾ ಆಂಟಿ. ಇವತ್ತು ಉಷಾ ಆಂಟಿ ಅವರ ಹೊಸ ಮನೆ ಗೃಹ ಪ್ರವೇಶಕ್ಕೆ ನಾವೆಲ್ಲರೂ ಹೊರಟಿದ್ದೀವಿ. ಸೊ ಇದೇ ನಮ್ಮ ಉಷಾ ಆಂಟಿ ಅವರ ಹೊಸ ಮನೆ. ಸೊ ಅವ್ರ ಕನಸು ಇವತ್ತು ನೆರವೇರಿದೆ. ಸೊ ಹಾಗಾಗಿ ಅವ್ರ ಮನೆ ಗೃಹ ಪ್ರವೇಶಕ್ಕೆ ನಾನು, ಸುಶೀಲಾ ಆಂಟಿ, ಭವಾನಿ ಎಲ್ಲ ಒಟ್ಟಿಗೆ ಬಂದಿದ್ದೀವಿ. ಸೊ ತುಂಬ ಚೆನ್ನಾಗಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ನಮ್ಮ ಉಷಾ ಆಂಟಿ ಕನಸು ನೆರವೇರಿದೆ. ಸೊ ಆಂಟಿ ಅಂಕಲ್ಗೆ ಕಂಗ್ರ್ಯಾಚುಲೇಷನ್. ಇವರೇ ನಮ್ಮ ಫೇವ್ರೆಟ್ ಆಂಟಿ ಅಂಕಲ್. ಸೊ ತುಂಬ ಚೆನ್ನಾಗಿ ಅವ್ರ ಹೆಂಡತಿಗೆ ಗಿಫ್ಟ್ ಕೊಟ್ಟಿದ್ದಾರೆ. ಒಳ್ಳೆ ಗಿಫ್ಟ್ ಇದು. ಸೀರಿಯಸ್ಲಿ ಆಂಟಿ ಬ್ಲೆಸ್ಡ್ ಅಂತಲೇ ಹೇಳ್ಬೋದು. ಸೊ ನೋಡಿ ಅವ್ರ ಮನೆ, ದೇವ್ರ ಮನೆ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ತುಂಬ ನೀಟಾಗಿ ಅರೇಂಜ್ಮೆಂಟ್ಸ್ ಮಾಡಿದರು. ಇದೆಲ್ಲ ಇವೆಂಟ್ ಡೆಕೋರೇಷನ್ಸ್ ಅವ್ರು ಇರ್ತಾರಲ್ಲ, ಸೊ ಅವರು ಇದನ್ನು ಕಿಚನ್ನ ಈ ಥರ ಸೆಟಪ್ ಮಾಡಿದರು. ನಂಗೆ ಆ ಸೆಟಪ್ಪೇ ತುಂಬ ಇಷ್ಟ ಆಯಿತು. ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ಪ್ರತಿಯೊಂದು ಗೃಹ ಪ್ರವೇಶಕ್ಕೆ ಏನೇನೆಲ್ಲ ಪದ್ಧತಿಗಳಿರುತ್ತೆ ಅದನ್ನು ಕಾನ್ಸೆಪ್ಟ್ ಮುಖಾಂತರ ಇಲ್ಲಿ ಅರೇಂಜ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಅನ್ನಿಸ್ತು. ಫೋಟೋ ತಗೋಬೇಕು ಅಂತ ಅಂದ್ಕೊಂಡ್ವಿ. ಸೊ ಅಲ್ಲಿ ವಿಡಿಯೋ ಆಗೋಯ್ತು. ನೋಡಿ ಮೇಲ್ಗಡೆ ಲೈಟಿಂಗ್ಸ್ ಆಗಿರ್ಬೋದು, ಆ ಬುದ್ಧ ಪ್ಲೇಸ್ ಆಗಿರ್ಬೋದು, ಫೋಟೋ ತಗೊಳ್ಳೋಕ್ಕೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಯುನೀಕಾಗಿ ಕಟ್ಟಿದ್ದಾರೆ ಮನೇನ. ಒಂದೊಂದು ಲೈಟಿಂಗ್ಸಿಂದ, ವಾಲಿಂದ ಹಿಡಿದು ಎಲ್ಲೂ ಕಾಂಪ್ರಮೈಸ್ ಆಗ್ದೇ, ಸೊ ಅವ್ರಿಗೆ ಹೇಗೆ ಬೇಕು, ಒಂದು ಕನಸಿನ ಮನೆ ಹೇಗೆ ಬೇಕು, ಅವ್ರು ಹೇಗೆ ಡ್ರೀಮ್ ಮಾಡಿದ್ರು ಅದೇ ಥರ ಮಾಡಿ ಕಟ್ಟಿದ್ದಾರೆ. ಸೊ ನಾವು ಗೊತ್ತಲ್ಲ, ಎಲ್ಲೋದ್ರೂ ಒಂದು ರೀಲ್ಸ್ ಮಾಡೋಣ ಅಂತ ಹೇಳಿ ಹಾಗೆ ಒಂದು ರೀಲ್ಸ್ ಮಾಡ್ಕೊಂಡ್ವಿ. ಸೊ ರೀಲ್ಸ್ ಎಲ್ಲ ಆಯಿತು. ಊಟಕ್ಕೆ ಅಂತ ಹೋದ್ವಿ. ನಿಜ ಹೇಳ್ತೀನಿ, ಊಟನೂ ತುಂಬಾ ಚೆನ್ನಾಗಿತ್ತು. ಯಾಕೋ ಇದು ಉಲ್ಟಾ ಬಂದುಬಿಟ್ಟಿತ್ತಲ್ಲಪ್ಪ, ಓಕೆ ಇಗ್ನೋರ್. ಸೊ ಇಲ್ಲಿ ಕೊಟ್ಟೆ ಕಡುಬು ಅಂತಾರೆ ನಮ್ಮೂರ ಕಡೆ ಎಲ್ಲ, ಇಲ್ಲಿ ಕೊಟ್ಟೆ ಪಲಾವ್. ಓಕೆ, ಇದು ಇತ್ತು ಅಲ್ಲಿ ಕೊಟ್ಟೆ ಪಲಾವ್ ಇತ್ತು ಊಟದಲ್ಲಿ. ಸೀರಿಯಸ್ಲಿ ಸೈಕ್ ಆಗೋಯ್ತು. ಎಷ್ಟು ಚೆನ್ನಾಗಿತ್ತು ಅಂದರೆ ಬಿಸಿ ಬಿಸಿ ಬಿಸಿ. ನೀವು ಅಬ್ಸರ್ವ್ ಮಾಡಿ, ಅಲ್ಲಿ ಹೊಗೆ ಕೂಡ ಬರುತ್ತೆ, ಅಷ್ಟು ಬಿಸಿ ಇತ್ತು ನೋಡಿ. ಅಷ್ಟು ಚೆನ್ನಾಗಿತ್ತು. ಸಕ್ಕತ್ತಾಗಿ ಎಂಜಾಯ್ ಮಾಡ್ಕೊಂಡು ನಮ್ಮ ರಾತ್ರಿ ಐಸ್ ಕ್ರೀಮ್ ಎಲ್ಲ ತಿಂದು. ಹೆಂಗಿದೆ ಊಟ? ಚೆನ್ನಾಗಿತ್ತಾ? ಸಖತ್ತಾಗಿತ್ತು. ತುಂಬ ಇಷ್ಟ ಆಯಿತು. ಊಟ ಮನೆ ಎರಡು ಇಷ್ಟ ಆಯಿತು. ಆಂಟಿ ಎರಡು ಚೆನ್ನಾಗಿತ್ತಪ್ಪ. ಊಟ ಮನೆ ವೆಲ್ಕಮ್ ಡ್ರಿಂಕು. ಆಂಟಿ ನಿಮ್ಮ ಮನೆ ಗೃಹ ಪ್ರವೇಶಕ್ಕೆ ಬಂದು ಊಟ ಮಾಡಿ ಐಸ್ ಕ್ರೀಮ್ ತಿಂತಾ ಇದೀವಿ. ಊಟ ಸೂಪರ್, ಮನೆ ಸೂಪರ್, ನೀವು ಸೂಪರ್, ಆಲ್ ಸೂಪರ್. ಇದ್ರೆ ಈ ಥರ ನೆಮ್ಮದಿಯಾಗಿರ್ಬೇಕು. ಹಂಗೆ ಇದ್ರೆ ಈ ಥರ ನೆಮ್ಮದಿಯಾಗಿರ್ಬೇಕಂತೆ. ನೈಸ್. ಓಕೆ, ಬಾಯ್. ಆಂಟಿ ಮನೆದು ಗೃಹ ಪ್ರವೇಶ ಮುಗಿಸ್ಕೊಂಡು ಇವಾಗ ನಾವು 3 ಜನನು ಹೊರಡ್ತಾ ಇದ್ದೀವಿ. ಸೊ ಸೈನಿಂಗ್ ಆಫ್, ಅಶ್ವಿನಿ ತೀರ್ಥಹಳ್ಳಿ. ಬಾಯ್. ನಮ್ ದಾತ್ರಿ ಬಾಯ್ ಹೇಳಮ್ಮ. ಬಾಯ್ ಕರ್. ಹಾ, ಸೂಪರ್ ಮಗಳೇ, ಸೂಪರ್. ಆಂಟಿ ಬಾಯ್ ಮಾಡೋದು ಹಿಂಗ ಅಂದ್ಬಿಟ್ಟು ಹಿಂಗಂತ. ಓಕೆ, ಬಾಯ್ ವೀವರ್ಸ್. ನಾನು ಹಿಂದಿನ ದಿನ ರಾತ್ರಿನೇ ಹೋಗಿರೋದ್ರಿಂದ ವಿಡಿಯೋ ಮಾಡ್ಕೊಂಡಿದ್ದೆ ಮನೆದು. ಸೊ ನೋಡಿ ಎಷ್ಟು ಯುನೀಕಾಗಿ ಬಂದಿದೆ. ಎಲ್ಲ ಒಂದು ಸ್ಪೇಸ್ನು ಎಷ್ಟು ನೀಟಾಗಿ ಕವರ್ ಮಾಡಿದ್ದಾರೆ, ಎಲ್ಲೂ ವೇಸ್ಟ್ ಆಗಿಲ್ಲ ಸ್ಪೇಸು. ಹಾಗೆ ಬೆಡ್ರೂಮ್ ಆಗಿರ್ಬೋದು, ಇದು ಬಟ್ಟೆ ಒಗೆಯೋ ಕಡೆ ಪ್ಯಾಸೇಜ್ ಆಗಿರ್ಬೋದು, ಸೊ ಅದನ್ನು ಎಷ್ಟು ನೀಟಾಗಿ ಮಾಡಿದ್ದಾರೆ. ಹಾಗೆ ಇದು ಟೆರೆಸ್ ಜಾಗ. ಸೊ ಇದು ನಾನು 3rd ಫ್ಲೋರಿಂದ ಕೆಳಗೆ ಹೋಗ್ತಾ ಇದ್ದೀನಿ. ಆ ಲೈಟಿಂಗ್ಸ್ ನೋಡಿ ವಿವರ್ಸ್, ಎಷ್ಟು ಚೆನ್ನಾಗಿದೆ. ಆ ವಾಲ್ ಎಲ್ಲ ಹೇಗಿದೆ ಅಂದರೆ, ನೀವು ಈಗ ನಾವು ಯಾವ್ದಾದ್ರು ಫೋಟೋ ಸೆಷನ್ ಮಾಡಿಸ್ಬೇಕು ಅಂದರೆ ವಾಲ್ ಹತ್ರ ನಿಂತ್ಕೊಂಡೆಲ್ಲ ಫೋಟೋ ಶೂಟ್ ಮಾಡ್ಕೋಬೋದು, ಅಷ್ಟು ಚೆನ್ನಾಗಿದೆ. ಸೊ ಇಲ್ಲಿ ನಮ್ಮ ದಾತ್ರಿ ಇಳ್ಕೊಂಡು ಬರ್ತಾ ಇದ್ದಾಳೆ ನೋಡಿ. ನಾವು ನೈಟ್ ಹೋಗಿದ್ವಿ, ಸೊ ಆವಾಗಲೇ ನಾನು ವೀಡಿಯೋ ಮಾಡ್ಕೊಂಡಿದ್ದೆ. ಸೊ ಆ ಒಂದು ಪ್ಯಾಟ್ರನ್ ಇದೆ ಅಲ್ಲ, ದಾತ್ರಿಗೆ ಮುಟ್ತಾ ಇದ್ದಾಳಲ್ಲ, ಅದು ನಂಗೆ ತುಂಬ ಇಷ್ಟ ಆಯಿತು. ಈ ಸ್ಪೇಸ್ ಮಾತ್ರ ಯುನೀಕ್ ಆಗಿದೆ. ಈ ಲೈಟಿಂಗ್ಸ್ ಆಗಿರ್ಬೋದು, ಆ ಬುದ್ಧ ಇರೋ ಸ್ಪೇಸ್ ಇದೆ ಅಲ್ವಾ, ಸೊ ಎಲ್ಲರಿಗೂ ಅದೇ ತುಂಬ ಲೈಕ್ ಆಗಿದ್ದು. ಯಾಕಂದರೆ ಆ ಸ್ಪೇಸಲ್ಲಿ ಫೋಟೋ ತಕ್ಕೊಳ್ಳೋದಾಗಿರ್ಬೋದು. ನೋಡಿ, ಇದು ಒಂದು ಮಿನಿ ಹಾಲ್ ಥರ ಮೇಲ್ಗಡೆ. ಸೊ ನೀವು ಇಲ್ಲಿ TV ಫಿಟ್ ಮಾಡಿಕೊಂಡು ಇಲ್ಲಿ ಕೂಡ ಕುತ್ಕೊಂಡು ನೋಡ್ಬೋದು. ಇದು ಚಿಕ್ಕ ಮಗನ ರೂಮು.
ಆಂಟಿದು. ಸೊ ಇದು ಮಾಸ್ಟರ್ ಬೆಡ್ರೂಮು. ಸೊ ತುಂಬ ಚೆನ್ನಾಗಿತ್ತು. ಸೊ ಹಾಗೆ ಕೆಳಗಡೆ ಬಂದೆ. ಸೊ ಇಲ್ಲಿ ಒಂದು ಚಿಕ್ಕ ರೂಮ್ ಕೊಟ್ಟಿದ್ದಾರೆ. ಈ ಡೂಪ್ಲೆಕ್ಸ್ ಮನೆಗೆ ಯಾವಾಗಲೂ ಕೆಳಗಡೆ ಒಂದು ರೂಮ್ ಇರಬೇಕು ಅಂತ ನನ್ನ ಕಾನ್ಸೆಪ್ಟ್ ಯಾವಾಗಲೂ. ಆಂಟಿನೂ ಹಾಗೆ ಮಾಡಿದ್ದಾರೆ. ಸೊ ಅದು ತುಂಬ ಖುಷಿ ಆಯಿತು ನನಗೆ. ಇದು ಅಡುಗೆ ಮನೆ ಪಾರ್ಟು ನಾನು ತೋರಿಸ್ದೆನಲ್ಲ ನಿಮಗೆ ಆವಾಗಲೇ. ಸೊ ಆ ಪಾರ್ಟ್ ಇದು. ಸೊ ಅವಾಗಿನ್ನ ರೆಡಿ ಮಾಡ್ತಾಯಿದ್ರು. ಸೊ ಹೀಗಿತ್ತು ಡೈನಿಂಗ್ ಏರಿಯಾ. ಸೊ ಇದು ದೇವ್ರ ಮನೆ. ಸೊ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಬಂದಿದೆ. ಮನೆ ಅಂತೂ ಸಾಲಿಡ್ ಆಗಿದೆ. ಹೇಗೆ ಅಂದ್ಕೊಂಡಿದ್ರು ಅವ್ರಿಗೊಂದು ಇದೇ ಥರ ಆಸೆ ಇತ್ತು, ಹಿಂಗಿರಬೇಕು ನಮ್ಮ ಮನೆ ಅಂತ. ಸೊ ಅದೇ ಥರ ಕಟ್ಟಿದ್ದಾರೆ. ಸೊ ಈ ಒಂದು ಮನೆಯಲ್ಲಿ, ಹೊಸ ಮನೆಯಲ್ಲಿ ಅವರು ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ ಎಲ್ಲ ಅವ್ರಿಗೆ ಸಿಗಲಿ. ಇದೇ ನಮ್ಮ ಉಷಾ ಆಂಟಿ. ಸೊ ಖುಷಿ ಆಯಿತು ನನಗೆ. ಆಂಟಿ ನಿಮಗೆ ಒಳ್ಳೆಯದಾಗಲಿ, ಹ್ಯಾಪಿ ಆಂಟಿ ಕಂಗ್ರಾಟ್ಸ್ ಹೇಳ್ಕೊಂಡು ಸೊ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ನಾವು ಹೋದಲ್ಲೆಲ್ಲ ಒಂದಷ್ಟು ಫೋಟೋಸ್ ತೊಗೊಳ್ಳಿಲ್ಲ ಅಂದರೆ ನಮಗೆ ಸಮಾಧಾನ. ನಮ್ಮ ಆಂಟಿ ಡ್ರೀಮ್ನ ಫುಲ್ಫಿಲ್ ಮಾಡಿರೋ ಅಂಕಲ್ಗೂ ಕಂಗ್ರಾಟ್ಸ್ ಹೇಳ್ತಾ, ಅವ್ರ ಫ್ಯಾಮಿಲಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್. ಬಾಯ್.